ರೀತಿಯಲ್ಲಿ ಪುಟಿದಂತಿರೋದು ವೆಸ್ಟ್ ಬೆಂಗಾಲ್ ಮಾದುಗ ವಾರಿಯರ್ಸ್. ಬರುತ್ತೆ ISC ಅಲ್ಲಿನ ಮತ್ತೊಂದು 50 ಹಾಫ್ ಸೆಂಚುರಿ. ತುಂಬಾನೇ ಚೆನ್ನಾಗಿ ಪೇಸ್ ಮಾಡ್ತಾರೆ, ಸಖತ್ ಹೋರಾಟ ಇರುತ್ತೆ ಇವ್ರಿಗೆ. ತುಂಬಾ ಬಾಲ್ಸ್ ಆದ್ಮೇಲೆ ಬಂದಂತ 6 ಇದು. ಮತ್ತೆ ಬಿಗ್ ಶಾಟ್ ಬರುತ್ತೆ ಇಲ್ಲಿ ದೀಪಕ್ ಯಾದವ್ ಕಡೆ. ಬ್ಯಾಕ್ ಟು ಬ್ಯಾಕ್ 2 6 ಬರುತ್ತೆ. ಇದು ನನ್ನ ಫೇವರೇಟ್ ಝೋನ್ ಅಂತ ಹೇಳಿ ಹೊಡೆದಿರೋದಿಲ್ಲ ದೀಪಕ್. ಆದ್ರೆ ಆಲ್ಮೋಸ್ಟ್ ಪ್ರತಿಯೊಬ್ಬರದು ಕೂಡ ಅವತ್ತಿಂದು ಬ್ಯಾಡ್ ಡೇ ಆಗಿತ್ತು. ಸೊ ಅದಕ್ಕೋಸ್ಕರ ಅವ್ರು ಯಾರು ಕೂಡ ಸೆಲೆಕ್ಟ್ ಆಗೋದಿಲ್ಲ. ಅಭಿಮಾನಿಗಳು ನಿಮ್ಮ ಸ್ಟೇಟ್ ಇಂದ ನೋಡ್ತಿರ್ತಾರೆ. ನಿರಾಸರ ಕಂಪ್ಲೀಟ್ ಮಾಡ್ತಾರೆ ವೆಸ್ಟ್ ಬೆಂಗಾಲ್ ಟೀಮ್ ಅವರು. ವೆಲ್ಕಮ್ ಬೌಂಡ್ರಿ. ಈ ಬೌಂಡ್ರಿ ಕಂಪ್ಲೀಟ್ ಮಾಡ್ಕೋತಾರೆ. ಬ್ಯಾಟ್ ಸ್ವಿಂಗ್ ಚೆನ್ನಾಗಿದೆ, ಟೈಮಿಂಗ್ ಚೆನ್ನಾಗಿದೆ, ಕರೆಕ್ಟ್ ಆಗಿ ವಾಚ್ ಬಿಲ್ಡ್ ಆಗ್ತಾ ಇರೋದಿಲ್ಲ. ಕ್ಯಾಪ್ಟನ್ ಬರ್ತಾ ಇದ್ದಂಗೆ ಬ್ಯಾಟಿಂಗ್ ಪವರ್ ಪ್ಲೇ ತಗೊಳ್ತಾ ಇದ್ದಂಗೆ ಹೊಡಿತಾ ಇರೋದು ಬಿಗ್ ಶಾಟ್. 9.3 ರನ್ಸ್ ಪರ್ ಓವರ್ ನೋಡಬಹುದು. ತುಂಬಾನೇ ಪೂರ್ಣಿನವರೇ 6 ಅನ್ನ ಕ್ಲಿಯರ್ ಮಾಡ್ತಾರೆ. ಇದು ರಿಯಲಿ ಹ್ಯೂಜ್ 6 ಅಂತಾನೆ ಹೇಳ್ಬೇಕು. ಮೊಮೆಂಟಮ್ ಕಂಪ್ಲೀಟ್. ಮತ್ತೆ ಗುಪ್ತಾರೆ. ಇದು ಕಂಪ್ಲೀಟ್ ಆಗಿ ಮೊಮೆಂಟಮ್ ಅನ್ನ ಚೇಂಜ್ ಮಾಡಿರೋದು. ಕಾನ್ಫಿಡೆನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡೋಗಿರೋದು. 1 ರನ್ ಅದಾದ ನಂತರ ಡಾಟ್ ಬಾಲ್ ಇವಾಗ ನೋಡ್ಬೇಕಾಗತ್ತೆ. ಬಂತು ಬಿಗ್ ಶಾಟ್ ಇದೆ, ಬಟ್ ಮಿಡಲ್ ಆಫ್ ದ ಬ್ಯಾಟ್ ಆಗಿರಲ್ಲ. ಕ್ರಿಕೆಟ್ ಅಲ್ಲಿ ಸ್ವಲ್ಪ ಫನ್ ಕೂಡ ಇರ್ಬೇಕಲ್ವಾ ಅಫ್ಜಲ್. ಹಾರಾಡ್ತಾ ಇದೆ ಆಕಾಶದಲ್ಲಿ.